ಬಸ್ ಇರುತ್ತಲ್ಲ ಕಾಂಪೌಂಡ್ ಇರೋದಿಲ್ಲ, ಆದರೆ ಬಸ್ ಇಲ್ಲೇ ನಿಂತಿರುತ್ತೆ. ಇಲ್ಲಿ ಗಿಫ್ಟ್ಗಳನ್ನು ಕೊಡ್ತಾರಲ್ಲ, ಈ ಜಾಗ ನಡೆಯೋದು ಇಲ್ಲೇನೆ. ಈ ಸೀನ್ನ ಚಿತ್ರೀಕರಣ ನೋಡಿದವರು ನಮ್ಮ ಜೊತೆ ಇದ್ದಾರೆ, ವಿಷ್ಣುವರ್ಧನ್ ಅವರ ಅಭಿಮಾನಿ ಸಹ. ಸರ್ ನಮಸ್ತೆ. ಯಾಕೆ ಸರ್ ಅವ್ರಿಗೆ ಅಭಿಮಾನಿ ನೀವು? ಇಷ್ಟ ಪ್ರೀತಿ ವಿಶ್ವಾಸ. ಓಕೆ, ಅಣ್ಣ ಇದ್ದಂಗೆ ನಮಗೆ. ಮೀಟ್ ಮಾಡಿದ್ದೀರಾ ಯಾವತ್ತಾದರೂ? ಮಾಡಿದ್ದೀವಿ. ವಿಷ್ಣುವರ್ಧನ್ ಪುಣ್ಯತಿಥಿ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿಲ್ಲ, ಅಲ್ಲಿಗೂ ಬರ್ತೀವಿ. ವಿಷ್ಣುವರ್ಧನ್ ಅವರು ಮದುವೆ ಆಗೋದಕ್ಕೆ ಒಪ್ಪಲ್ಲ ಅಂತ ಹೀರೋಯಿನ್ನು ಸಾಯೋದಕ್ಕೆ ಹೋಗೋದು ಇದೇ ನದಿಗೆ, ಇದೇ ಜಾಗದಲ್ಲಿ. ವಿಷ್ಣುವರ್ಧನ್ ಅವರು ಆ ಕಡೆಯಿಂದ ಹೂವನ ಬಿಡ್ತಾರೆ ಸಾಯೋ ಟೈಮಲ್ಲಿ, ಈ ಕಡೆಯಿಂದ ಹೀರೋಯಿನ್ ಅವರು ಅದನ್ನು ತೊಗೋತಾರೆ. ಎಲೆಯಲ್ಲಿ ಅರ್ಶಿನ ಕುಂಕುಮ ಎಲ್ಲ ಇರುತ್ತಲ್ಲ, ಅದೆಲ್ಲ ನಡೆಯೋದು ಈ ಜಾಗದಲ್ಲೇ. ಹೀರೋಯಿನ್ ಅವ್ರನ್ನ ಮದುವೆ ಮಂಟಪದಿಂದ ಎತ್ತಾಕೊಂಡ್ಬರ್ತಾರಲ್ಲ ವಿಷ್ಣುವರ್ಧನ್ ಅವರು, ಆಗ ಫೈಟ್ ನಡೆಯೋದಲ್ಲ ಇಲ್ಲೇ, ಇದೇ ಜಾಗದಲ್ಲೇ. ನೆಲದಲ್ಲೆಲ್ಲ ಎದ್ದೊಳ್ತಾರೆ ವಿಲನ್ಸು, ಈ ಮರಗಳಿಗೆಲ್ಲ ಎಸಿತಾರೆ. ವಿಷ್ಣುವರ್ಧನ್ ಅವರು ಬೈಕಲ್ಲಿ ಕುತ್ಕೊಂಡೇ ಒಂದು ಫೈಟ್ ಮಾಡ್ತಾರೆ, ಹಗ್ಗ ಕಟ್ಟಿರ್ತಾರೆ ಅವ್ರು ಬರ್ಬೇಕಾರೆ, ಅದೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಕಳೆದ ಎಪಿಸೋಡ್ನಲ್ಲಿ ನಾನು ಬಾತುಕೋಳಿ ಸೀನ್ನ, ಸೂರ್ಯವಂಶ ಸಿನಿಮಾದ ಬಾತುಕೋಳಿ ಸೀನ್ನ ನಾನು ನಿಮಗೆ ತೋರಿಸಿದ್ದೆ. ಇವತ್ತು ಅದ್ರ ಕಂಟಿನ್ಯೂಯೇಷನ್ನು ಪಾರ್ಟ್ 2 ತೋರಿಸೋದಕ್ಕೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ವಿಷ್ಣುವರ್ಧನ್ ಅವರು ಎರಡನೇ ಹೀರೋಯಿನ್ನ ಒಪ್ಪೋದಿಲ್ಲ, ಆಗ ಅವರು ಸಾಯೋದಕ್ಕೆ ಹೋಗೋದು, ಹೂವಾದಲ್ಲಿ ಕಳಿಸೋದು. ಈ ಸೀನೆಲ್ಲ ನಡೆದಿರೋದು ಒಂದು ಹೊಳೆಯಲ್ಲಿ ಅಂತ ಗೊತ್ತು. ಆ ಹೊಳೆ ಇರೋದೆಲ್ಲಿ, ಹಾಗೇನೆ ಬಸ್ಗಳು ನಿಲ್ತವೆ, ಆ ಸೀನೆಲ್ಲ ಇರೋದು ಎಲ್ಲಿ? ಇದಷ್ಟೇ ಇಲ್ಲ, ಇನ್ನೊಂದಷ್ಟು ವಿಷ್ಣುವರ್ಧನ್ ಅಭಿಮಾನಿ ಒಬ್ಬರು ಸಿಕ್ಕಿದ್ದಾರೆ, ಡೈ ಹಾರ್ಡ್ ಫ್ಯಾನ್ ಅವರು, ಅವ್ರನ್ನೂ ನಾನು ಮಾತಾಡಿಸ್ತೀನಿ. ಮತ್ತೆ ಆಗ್ತಾಡ ಬನ್ನಿ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತ. ಫಸ್ಟಿಗೆ ಯಾವ ಸೀನ್ ತೋರಿಸೋಣ ಬನ್ನಿ ನೋಡೋಣ. ಸ್ನೇಹಿತರೆ, ಈ ಸೀನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ಹೀರೋಯಿನ್ನು ವಿಷ್ಣುವರ್ಧನ್ ಅವರು ಪ್ರೀತಿನ ಒಪ್ಪಲಿಲ್ಲ ಅಂತ ಸಾಯೋದಕ್ಕೆ ಹೋಗ್ತಾರೆ. ಆಗ ವಿಷ್ಣುವರ್ಧನ್ ಅವರು ಒಂದು ನದಿ ತೀರದಲ್ಲಿ ಕಳಿಸ್ತಾರೆ ಹೂವನ ಎಲ್ಲ. ಆವಾಗ ಅವರು ಇಷ್ಟಪಟ್ಟರು ಅಂತ ಓಡ್ಬಂದು ಈ ಥರ ಅರ್ಶಿನ ಕುಂಕುಮ ಎಲ್ಲ ಹಚ್ತಾರಲ್ಲ. ಸೊ ಈ ಸೀನ್ ಇಂದ ಸ್ಟಾರ್ಟ್ ಮಾಡೋಣ. ಇದಿರೋದೆಲ್ಲಿ ಗೊತ್ತಾ? ಇದೇ ಜಾಗದಲ್ಲೇ ವಿಷ್ಣುವರ್ಧನ್ ಅವರು ಎಲೆಯಲ್ಲಿ ಹೂವು ಇಟ್ಟು ಕಳಿಸೋದು. ಈ ಜಾಗದಲ್ಲೇ ಅವರು ಬಂದು ಬಿಡ್ತಾರೆ, ಮೇಲ್ಗಡೆಯಿಂದ ಅವ್ರು ಬಿಡ್ತಾರೆ. ವಿಷ್ಣುವರ್ಧನ್ ಅವರು ಎಲ್ಲಿ ನಿಂತಿರ್ತಾರಣ್ಣ? ಆಗ ಮೇಲ್ಗಡೆ ಈ ಸೈಡ್ ನಿಂತಿರ್ತಾರೆ, ಈ ಕಡೆ ಹೀರೋಯಿನ್ ಅವ್ರು ನಿಂತಿರ್ತಾರೆ. ಆ ಸೈಡಿಂದ ಎಲೆ ಬಿಡೋದು. ಆ ಬಂಡೆಕಲ್ ಮೇಲೆ ನಿಂತಿರ್ತಾರಲ್ಲ ಸರ್, ಆ ಬಂಡೆಕಲ್ಲೇ ಇಲ್ಲ ಈಗ. ಬಂಡೆಕಲ್ಲು ಪುಡಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ಪುಡಿ ಮಾಡಾಕ್ಬಿಟ್ಟಿದ್ದಾರಾ? ಓಕೆ, ಏನಕ್ಕೆ? ಇದಕ್ಕೆ ನೀರು ಹೊಡಿಯೋದಕ್ಕೆ. ಓಕೆ 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 ಸ್ನೇಹಿತರೆ, ಈ ಜಾಗ ಇರೋದು ಶ್ರೀರಂಗಪಟ್ಟಣ ಗೊತ್ತಲ್ಲ, ಅದರ ಕರಿಘಟ್ಟ ಅಂತ ಒಂದು ಪ್ಲೇಸ್ ಬರುತ್ತೆ. ಕರಿಘಟ್ಟದಿಂದ ನಿಮಿಷಾಂಬಗೆ ಹೋಗ್ಬೇಕಾರೆ ರೈಟ್ ಸೈಡಲ್ಲೇ ಈ ಸೇತುವೆ, ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ಬಂದರೆ ಈ ಸೇತುವೆ ಇದೆ. ಸೇತುವೆ ಬಳಿ ಈ ಕಾವೇರಿ ನೀರು ಹರಿಯುತ್ತೆ. ಅಲ್ಲೇ ಈ ಜಾಗದಲ್ಲೇ ಆ ಶೂಟಿಂಗ್ ಸ್ಪಾಟ್ ನಡೆದಿರೋದು. ಇಲ್ಲೇ ನಡೆದಿದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಏನು ಗೊತ್ತಾ? ಮೊದಲು ಇಲ್ಲಿ ನೋಡಿ, ಹೀರೋಯಿನ್ನು ರೌಂಡಾಗಿ ತೋರಿಸ್ತಾರೆ ಅವಳು ಸಾಯೋ ಟೈಮಲ್ಲಿ. ಈ ಟೈಮಲ್ಲಿ ಒಂದು ದೇವಸ್ಥಾನ ಬರುತ್ತೆ ನೋಡಿ, ಈ ದೇವಸ್ಥಾನ ಇರೋದು ಇದೇ ಬ್ರಿಡ್ಜ್, ನಾನು ನಿಂತಿರೋ ಬ್ರಿಡ್ಜ್ ಬಳಿಯೇ. ಸೊ ನೋಡಿ, ಈ ದೇವಸ್ಥಾನ ಇದೆಯಲ್ಲ, ಇದೇ ದೇವಸ್ಥಾನ ಅಲ್ಲಿ ಕಾಣ್ತಾ ಇರೋದು. ಈ ದೇವಸ್ಥಾನ ಇಲ್ಲಿ ಕಾಣುತ್ತೆ. ಸೊ ಇಲ್ಲೇ ನಡೆದಿರೋದು ಅನ್ನೋದಕ್ಕೆ ಇದು ಒಂದು ಹನುಮನ ದೇವಸ್ಥಾನ. ಇವತ್ತು ಹನುಮ ಜಯಂತಿ, ಹನುಮಾನ್ಗೆ ಒಂದು ಸೆಲ್ಯೂಟ್ ಹಾಕಿ ಒಂದು ನಮಸ್ಕಾರ ಮಾಡಿ ಕಾಲ್ಗೆ. ಸೊ ಈ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಈ ಕಾವೇರಿ ನದಿ. ಈ ಬ್ರಿಡ್ಜ್ ಮೊದಲು ಇರಲಿಲ್ಲ. ಈ ಬ್ರಿಡ್ಜ್ನ ಫಿಲಮೆಲ್ಲ ಶೂಟಿಂಗ್ ಆದಮೇಲೆ ತೆಗೆದಿರೋದು. ಆ ಹೀರೋಯಿನ್ ರೌಂಡಾಗಿ ತೋರಿಸ್ಬೇಕಾದ್ರೆ, ಅಂದರೆ ಸರ್ಕಲಾಗಿ ತೋರಿಸ್ಬೇಕಾದ್ರೆ ಅವ್ರು ಸಾಯೋ ಟೈಮಲ್ಲಿ ಇದೆಲ್ಲ ಬ್ರಿಡ್ಜ್ ಕಾಣಿಸಲ್ಲ, ಯಾಕೆಂದರೆ ಇವಾಗ ಹೊಸದಾಗಿ ಆಗಿರೋದು. ಇನ್ನು ಈ ಬ್ರಿಡ್ಜ್ನ ಒಂದು 50ರಿಂದ 100 ಮೀಟ್ರ್ ದೂರದಲ್ಲೇ ಮತ್ತೊಂದು ಸೀನ್ ಆಗಿದೆ. ಯಾವ್ದು ಗೊತ್ತಾ? ನಿಮಗೆ ಗೊತ್ತಿರ್ಬೋದು, ವಿಷ್ಣುವರ್ಧನ್ ಅವ್ರ ತಂದೆ ಏನಿರ್ತಾರೆ, ಅವ್ರ ಮದುವೆಗೆ ಒಪ್ಪಲ್ಲ. ಆವಾಗ ಮದುವೆ ಮಂಟಪ ಮದುವೆಯಲ್ಲಿ ಮಾಡಿಸ್ತಾ ಇರ್ತಾರೆ ಹೀರೋಯಿನ್ಗೆ. ಆಗ ಎತ್ತಾಕೊಂಡು ಬಂತಾರಲ್ಲ ಗಾಡೀಲಿ ನಮ್ಮ ವಿಷ್ಣುವರ್ಧನ್ ಅವರು, ಆವಾಗ ಒಂದು ಫೈಟ್ ನಡೆಯುತ್ತೆ, ದಾರ ಕಟ್ಟಿ ಒಂದು ಫೈಟ್ ನಡೆಯುತ್ತೆ. ಆ ಫೈಟ್ ನಡೆಯೋ ಜಾಗ ಇಲ್ಲೇ ಇದೆ ನೋಡಿ, ಇದೇ ಜಾಗ. ನಾನು ಹೇಳಿದ್ನಲ್ಲ ಸೇತುವೆ, ಆ ಸೇತುವೆಯಿಂದ ಒಂದು 100 ಮೀಟ್ರು ಇಲ್ಲೊಂದು ಜಾಗ ಇದೆ, ಖಾಲಿ ಜಾಗ. ಇಲ್ಲೇ ಆ ಫೈಟಿಂಗ್ ಸೀನ್ ನಡೆಯೋದು. ಕೆಳಗಡೆಯಿಂದೆಲ್ಲ ಎದ್ದು ಬರ್ತಾರೆ. ಆಮೇಲೆ ಬೈಕಲ್ಲಿ ಕೂತ್ಕೊಂಡೆ ವಿಷ್ಣುವರ್ಧನ್ ಅವರೆಲ್ಲ ಬಾರಿಸ್ತಾರೆ. ಆಮೇಲೆ ವಿಲನ್ಗಳು ಮರಗಳ ಮೇಲೆ ಹೋಗಿ ಬೀಳ್ತಾರಲ್ಲ, ಆ ಮರಗಳೆಲ್ಲ ಇದೇನೆ ನೋಡಿ. ಈ ಮರಗಳ ಮೇಲೇ ಹೋಗಿ ಬೀಳೋದು, ಇದು ಮಾಡೋದು, ಹಿಡಿಯೋದು, ಇದೆಲ್ಲ ನಡೆಯೋದು ಇಲ್ಲೇನೆ. ಒಂದು ಮರ ನಾನು ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಈ ಮರ ಇದೆಯಲ್ಲ, ಈ ಮರ ಒಂದೇ, ಸೇಮ್ ಶೇಪ್ ಇದೆ ನೋಡಿ. ಇದ್ರ ಪಕ್ಕ ಇನ್ನೂ 2 ಮರ ಇದೆಯಲ್ಲ, ಅದೆಲ್ಲಿ ಅಂತ ಕೇಳ್ಬೋದು. ಎಸ್, ಇಲ್ಲಿದೆ ನೋಡಿ 3 ಮರ.
ಇಲ್ಲೇ ನಡೆದಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ. ಬಟ್ ಇಲ್ಲಿನ ಶೂಟಿಂಗ್ ಎಲ್ಲ ನಾನು ಹೇಳಿದ್ನಲ್ಲ, ಅದೆಲ್ಲ ನಡೆದಿರೋದು ಇದೇ ಜಾಗದಲ್ಲಿ. ಈಗ ಅದು ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಆಗಿದೆ. ಸೊ ಈ ಮರಗಳ ಮೇಲೇ ಎಸೆಯೋದು ಇದೆಲ್ಲ ಆಗುತ್ತೆ. ಈ ಸೀನ್ ನಡೆದಿರೋದು ಇಲ್ಲೇ ಬಾತುಕೋಳಿ ಸೀನ್ ಇದೆಯಲ್ಲ ಸೂರ್ಯವಂಶದ್ದು, ಆ ಸೂರ್ಯವಂಶ ಸೀನ್ನ ಬಾತುಕೋಳಿ ಸೀನ್ ನಡೆದಿರೋದು ಇಲ್ಲಿಂದ 10-15 ಮೀಟರ್ ದೂರದಲ್ಲಿ. ಅದನ್ನು ನಾನು ತೋರಿಸ್ಬೇಕಂದ್ರೆ ನಾನು ಈಗಾಗಲೇ ಎಪಿಸೋಡ್ ಮಾಡಿದ್ದೀನಿ. ಫಸ್ಟು ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ಇಲ್ಲೇ ಭೂಮಿ ಮೇಲಿಂದ ಎದ್ದು ಬರೋದು, ಇದು ಮಾಡೋದು, ಬೈಕ್ ಮೇಲೆ ಕೂತ್ಕೊಂಡೆ ಶೂಟ್ ಮಾಡೋದು, ಅಂದರೆ ಫೈಟ್ ಮಾಡೋದು, ಇದೆಲ್ಲ ನಡೆಯೋದು ಇಲ್ಲೇ. ಇದ್ರ ಬಗ್ಗೆ ಈ ಚಿತ್ರೀಕರಣ ನೋಡಿರೋರು ಒಬ್ರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇದ್ರದ್ದು ಶೂಟಿಂಗ್ ನೋಡಿದ್ದೀರಾ ನೀವು? ಓ, ಶೂಟಿಂಗ್ ನೋಡಿದಾರಂತೆ. ಆ ದಾರ ಕಟ್ಟಿರ್ತಾರಲ್ಲ, ದಾರ ಎಲ್ಲಿ ಕಟ್ಟಿರೋದು? ಹಾಂ ಹಾಂ ಸೀಬೆ ಮರಗಳು ಇರ್ತವೆ, ಈ ಕಡೆ ಒಂದು ಅದಕ್ಕೆ ಕಟ್ಟಿರ್ತಾರೆ. ಓಕೆ, ಸೀಬೆ ಮರಕ್ಕೂ ಮತ್ತು ಈ ಕಡೆ ಮರಕ್ಕೂ ಕಟ್ಟಿರ್ತಾರೆ. ಇಲ್ಲಿ ಲೈಟ್ ಕಂಬದಿಂದ ಆ ಕಡೆಗೆ. ಓಕೆ ಓಕೆ. ಆಮೇಲೆ ಆದರೆ ಫೈಟಿಂಗ್ ನಡೆಯೋದೆಲ್ಲ ಇಲ್ಲಿ. ಓಕೆ 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 ಓಕೆ. ಅವಾಗ ರಸ್ತೆ ಈ ಕಡೆ ಐತಲ್ವಾ? ಓಕೆ ಓಕೆ. ನೀವು ನೋಡಿದ್ದೀರಾ ಶೂಟಿಂಗ್? ಎಷ್ಟು ವರ್ಷ ಸರ್ ನಿಮ್ಗಾಗ? ಮದುವೆನೇ ಆಗಿರೋಣ. ಇನ್ನೂ ಮದುವೆನೇ ಆಗಿರಲಿಲ್ಲ? ಮದುವೆ ಆಗಿ 25 ವರ್ಷ ಮೇಲೆ, 27 ವರ್ಷನೇ, 28 ವರ್ಷ ಆಗದ ನನ್ನ ಮದುವೆ ಆಗಿ. ಹೌದಾ? ಓಹೋ, ಅವಾಗಲೇ ತೆಗ್ದಿರೋದಿದು. ಓಕೆ. ಶೂಟಿಂಗ್ ಎಲ್ಲ ಇಲ್ಲೇ ಆಗಿದ್ದಲ್ಲ, ಫೈಟಿಂಗ್ ಸೀನು, ಬಾತುಕೋಳಿ ಸೀನು, ಇದೆಲ್ಲ ಇಲ್ಲೇ. ಓಕೆ. ಇನ್ನು ನೆಕ್ಸ್ಟ್ ಸೀನ್ಗೆ ಬರೋದಾದರೆ, ನಿಮಗೆಲ್ಲ ಗೊತ್ತು ವಿಷ್ಣುವರ್ಧನ್ ಅವರು ಬಸ್ಗಳನ್ನ ತೊಗೋತಾರೆ, ಸೌಕಾರ ಆಗ್ತಾರೆ. ಆದರೆ ಈ ಟೈಮಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಮತ್ತು ದೊಡ್ಡಣ್ಣ ಅವರು ಟಿಕೆಟ್ ಹರಿಯೋದಕ್ಕಿರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಆಲದ ಮರ ಇದೆ. ಈ ಸೀನ್, ಆಲದ ಮರದ ಸೀನ್, ಇಲ್ಲಿ ಟಿಕೆಟ್ ಹರಿಯೋ ಸೀನ್ ನಡೆದಿರೋದು ಎಲ್ಲಿ ಗೊತ್ತಾ? ಇಲ್ಲೇ ಬನ್ನಿ. ಆ ಆಲದ ಮರದ ಮುಂದೆ ದೊಡ್ಡಣ್ಣವ್ರು ಕೂತ್ಕೊಂಡು ಟಿಕೆಟ್ ಹರಿತಾರಲ್ಲ, ಅದು ಇದೇ ಜಾಗ. ಸೊ ಏನಪ್ಪ ಇದು, ಎಲ್ಲಿದೆ ಆಲದ ಮರ? ಇಲ್ಲೆಲ್ಲೂ ಆಲದ ಮರ ಇಲ್ಲ. ಅಲ್ಲಿ ನೋಡಿದ್ರೆ ಕಾವೇರಿ ನೀರು ಹರಿಯುತ್ತಿದೆ, ಅದು ನಿಮಿಷಾಂಬ ದೇವಸ್ಥಾನ. ಇಲ್ಲಿ ಕಾವೇರಿ ನೀರು, ಇಲ್ಲೇ ಕೂತ್ಕೊಂಡು ಟಿಕೆಟ್ ಹರಿಯೋದು. ಆದರೆ ನನಗೂ ಶಾಕ್ ಆಯಿತು ಪ್ಲೇಸ್ ನೋಡಿ. ಇದೇನಪ್ಪ ಇದು, ಆ ಥರ ಅನ್ಸೋದೇ ಇಲ್ಲ ಅಂತ ನಾವು ಅಂದ್ಕೊಂಡು. ಆದರೆ ಆ ಶೂಟಿಂಗ್ ಪ್ಲೇಸ್ನ ನೋಡಿದಂತಹ ಮತ್ತೊಮ್ಮೆ, ಸರ್ ಎಲ್ಲಿ ಸರ್ ಅದು ಆಲದ ಮರನೇ ಇಲ್ಲ ಇಲ್ಲಿ? ಹಾಂ, ಇತ್ತು ಹೋಗ್ಬಿಡ್ತಾ? ಇಲ್ಲೇನಾ ಶೂಟಿಂಗ್ ಮಾಡಿದ್ದು? ಯಾವುದು ಶೂಟಿಂಗ್ ಮಾಡಿದ್ರ ಇಲ್ಲಿ? ಯಾವುದು ಯಾವುದು? ಹಾಂ, ಯಾವುದಂತೆ? ವಿಷ್ಣುವರ್ಧನ? ರಾಜ್ಕುಮಾರ್ದ? ಯಾವುದು? ಸೊ ಅಣ್ಣ ಹೇಳಿ, ಎಲ್ಲಿತ್ತದು ಮರ? ಇಲ್ಲೇನಾ? ಅಷ್ಟು ದೊಡ್ಡ ಮರ, ಒಂಚೂರು ಕುರುಹುನೇ ಇಲ್ವಲ್ಲ? 6 ತಿಂಗಳ ಹಿಂದೆ ಚೆನ್ನಾಗಿತ್ತಾ? 6 ತಿಂಗಳ ಹಿಂದೆ ಬಿದ್ದೋಗಿರೋದು. ಏನಕ್ಕೆ ಬಿದ್ದೋಯ್ತದು ಅಂದ್ರೆ ಅಷ್ಟು ದೊಡ್ಡ ಮರ? ಒಣಗೋಗಿತ್ತಾ? ಓಕೆ. ದೊಡ್ಡಣ್ಣವ್ರು ಕೂತ್ಕೊಂಡು ಟಿಕೆಟ್ ಹರಿಯೋದು ಇಲ್ಲಿ ಇಲ್ಲ? ಇಲ್ಲಿ ಮರ ಇರುತ್ತೆ, ಮರದ ಮುಂದೆ ಇಲ್ಲಿ ಹರಿತಾ ಇರೋದು, ಇದು ಟಿಕೆಟ್ ಹರಿಸ್ಕೊಡೋದು. ಲೈನಲ್ಲಿ ನಿಂತಿದ್ದು ಯಾರು? ಲೈನಲ್ಲಿ ನಿಂತಿದ್ದು ಈ ಕಡೆ. ಅವಾಗ ಇದೇನು ಇರಲಿಲ್ಲ ಅಲ್ಲ, ಫುಲ್ಲು ಖಾಲಿ ಜಾಗ. ಕ್ಯಾಮ್ರಾ ಯಾವ ಕಡೆ ಇಟ್ಟಿರ್ತಾರೆ? ಕ್ಯಾಮ್ರಾ ಆ ಕಡೆ ಇತ್ತಾ? ಓಕೆ ಓಕೆ. ಓ ಓಕೆ ಓಕೆ. ಆಲದ ಮರ ಇಲ್ಲ, ಇಲ್ಲಿ ಏನು ಕುರುಹುನೇ ಇಲ್ಲ, ಆದರೂ ಇಲ್ಲೇ ನಡೆದಿದೆ ಅನ್ನೋದು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀರಾ ಅನ್ನೋದಕ್ಕೆ ಒಂದು ಸಾಕ್ಷಿ ಈ ಕಾವೇರಿ ತಾಯಿ. ಇಲ್ಲಿ ನೋಡ್ಬೋದು, ಆಲದ ಮರದ ಹಿಂದೆಗಡೆ ಒಂದು ನೀರು ಹರಿಯುತ್ತಲ್ಲ, ಆ ನೀರು ಹರಿಯೋದು ಇಲ್ಲೇನೆ. ನಿಮಿಷಾಂಬ ದೇವ್ರೂ ಒಂದು ಸ್ವಲ್ಪ ದೇವಸ್ಥಾನ ಒಂದು ಸ್ವಲ್ಪ ಜೀರ್ಣೋದ್ಧಾರ ಆಗಿರೋದ್ರಿಂದ ಇದು ಕಾಣ್ತಾ ಇಲ್ಲ. ನೀರು ಅವಾಗ ಜಾಸ್ತಿ ಇತ್ತು, ಸೊ ಆ ನೀರೆಲ್ಲ ಇದೇನೆ. ಅದೇ ಈ ಸಾಕ್ಷಿ, ಇಲ್ಲೇ ಇತ್ತು ಆಲದ ಮರ ಇವರು ಹೇಳ್ದಂತೆ ಅನ್ನೋದಕ್ಕೆ ಸಾಕ್ಷಿ. ಅದರ ಕಾವೇರಿ ನೀರಿದೆ. ಸೊ ಇಲ್ಲಿ ಆ ಸೀನ್ ನಡೆಯೋದು. ಯಾವ್ದಣ್ಣ? ಸೂರ್ಯಾಂಶ ಮರ ನೋಡಿಲ್ಲ ಇಲ್ಲ, ಅಂದ ಆಲದ ಮರ ಇತ್ತಣ್ಣ. ಎಲ್ಲಿ? ಇಲ್ಲೇನಾ ಇದೆ ಇದು? ಹಾಂ, ಓಕೆ. ಅದೆಲ್ಲ ಕಟ್ ಮಾಡಿ. ಇನ್ಯಾವ್ದು ಫಿಲಮ್ ಶೂಟಿಂಗ್ ನೋಡಿದ್ರಿ ಅಣ್ಣ ನೀವು? ಯಾರು, ರಾಜ್ಕುಮಾರ್ದಾ? ಹೌದಾ? ಎಲ್ಲ ಮರ್ತ್ಬಿಟ್ಟಿದ್ದೀರಾ ಈಗ? ಓಕೆ ಅಣ್ಣ. ಇವರು ನೋಡಿದ್ದಾರೆ, ಅದಕ್ಕೆ ಕರ್ಕೊಂಬಂದ್ರು. ಹಾಂ, ಹೌದಾ?
ಓಕೆ ಎಲ್ಲ ಆದರೆ ಇಲ್ಲೇ ಇದ್ದಿದ್ದು. ಸೊ ಇದಾದಮೇಲೆ ನಮ್ಮ ಅಣ್ಣವ್ರು ನನಗೆ ಕರ್ಕೊಂಡೋಗಿದ್ದು ಈ ಬಸ್ ನಿಲ್ಲಿಸಿ ಎಲ್ಲರಿಗೂ ಗಿಫ್ಟ್ ಕೊಡ್ತಾ ಇದ್ರಲ್ಲ ವಿಷ್ಣುವರ್ಧನ್ ಅವರು, ಈ ಸೀನ್ಗೆ ಕರ್ಕೊಂಬಂದರು. ಈ ಸೀನ್ ನಡೆದಿರೋದು ಎಲ್ಲಿ ಅಂದರೆ ಶ್ರೀರಂಗಪಟ್ಟಣ, ಅದೇ ಕರಿಘಟ್ಟ ಬಳಿರೋ ಗಂಜಮ್ ಅನ್ನೋ ಒಂದು ಜಾಗದಲ್ಲಂತೆ. ಅಲ್ಲಿ ಒಂದು ಪಾರ್ಕಿಂಗ್ ಪ್ಲೇಸ್ ಇದೆ, ಅಲ್ಲೇ ಬಸ್ಗಳನ್ನ ನಿಲ್ಲಿಸಿ ಗಿಫ್ಟ್ ಕೊಡೋದು, ಪೂಜೆ ಮಾಡೋದು ಎಲ್ಲ ಸೀನು ನಡೆಸ್ತಾ ಇದ್ರಂತೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಈ ಸೀನ್ ನಡೆಯೋದು ಇಲ್ಲೇನೆ, ಬಸ್ ಇರುತ್ತಲ್ಲ ಕಾಂಪೌಂಡ್ ಇರೋದಿಲ್ಲ, ಆದರೆ ಬಸ್ ಇಲ್ಲೇ ನಿಂತಿರುತ್ತೆ. ಇಲ್ಲಿ ಗಿಫ್ಟ್ಗಳನ್ನ ಕೊಡ್ತಾರಲ್ಲ, ಈ ಜಾಗ ನಡೆಯೋದು ಇಲ್ಲೇನೆ. ಸರ್ ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಸರ್ ನೀವು ವಿಷ್ಣುವರ್ಧನ್ ಅಭಿಮಾನಿ, ನಿಮ್ಮ ಮನೆಗೆ ಬಂದಾಗ ನೋಡಿದೆ. ಈಗ ವಿಷ್ಣುವರ್ಧನ್ ಅವ್ರ ಫೋಟೋಗಳೇ ಇದೆ. ಯಾಕೆ ಸರ್ ಅವ್ರಿಗೆ ಅಭಿಮಾನಿ ನೀವು? ಇಷ್ಟ ಪ್ರೀತಿ ವಿಶ್ವಾಸ. ಓಕೆ, ಅಣ್ಣ ಇದ್ದಂಗೆ ನಮಗೆ. ಮೀಟ್ ಮಾಡಿದ್ದೀರಾ ಯಾವತ್ತಾದ್ರೂ? ಮಾಡಿದ್ದೀವಿ. ವಿಷ್ಣುವರ್ಧನ್ ಪುಣ್ಯತಿಥಿ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿಲ್ಲ, ಅಲ್ಲಿಗೂ ಬರ್ತೀವಿ. ಅವ್ರಿಗೆ ಮಾಡಬೇಕು ಕರ್ತೀವಿ ಮಾಡ್ತೀವಿ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಪುಣ್ಯತಿಥಿ ಹಬ್ಬ ಅಲ್ಲಿಗೂ ಹೋಗ್ತೀನಿ. ಮೈಸೂರಿಗೆ ಅವ್ರು ಇದ್ದಾಗ ನೀವು ಅವ್ರ ಜೊತೆ ಫೋಟೋ ಎಲ್ಲ ಹೊಡ್ಸ್ಕೊಂಡಿರೋದು? ಒಂದೇ ದಪ್ಪ ಹೊಡ್ಸ್ಕೊಂಡಿರೋದು. ಎಲ್ಲಿ? ಅದೇ ಸೂರ್ಯವಂಶದ್ದು ಕರಿಘಟ್ಟ ಇಲ್ಲೇ ನಡೆದಿದ್ದಲ್ವಾ ಸೂರ್ಯವಂಶ? ಇಲ್ಲೇನಾದ್ರು ಫೋಟೋ ಹೊಡ್ಸ್ಕೊಂಡಿದ್ರ? ಇಲ್ಲಿ ಹೊಡ್ಸ್ಕೊಂಡಿಲ್ಲ. ಅಲ್ಲಿ ಯಾವಾಗ ಇಷ್ಟುವರೆ ಇಲ್ಲಿ ಇರಲಿಲ್ಲ, ಅವಾಗ ಇರ್ಲಿಲ್ಲ. ಇಲ್ಲಿ ಬೇರೆ ಕಡೆ ಎಲ್ಲಿ ಸೂರ್ಯವಂಶ ಅಂದ್ರೆ? ಅಲ್ಲಿ ಕರಿಘಟ್ಟದಲ್ಲಿ ಫೈಟ್ ನಡೀತಲ್ಲ, ಫೈಟ್ ನಡೆಯುತ್ತಲ್ಲ ಅಲ್ಲಿ. ಓಕೆ, ಅಲ್ಲಿ ಇದು ಬಾತುಕೋಳಿ ಸೀನು ನಡೆಯುತ್ತಲ್ಲ, ಅದೇ ಜಾಗ ಅಲ್ವಾ? ಬಸ್ ಎಲ್ಲಿ ನಿಂತಿರುತ್ತೆ ಸರ್ ಅದು? ಅದು ಬಸ್ ಇಲ್ಲಿ ಬಸ್ ನಿಂತಿರುತ್ತೆ. ಇಲ್ಲೇ ಬಸ್ ನಿಂತಿರುತ್ತೆ. ಎಲ್ಲಿ? ಯಾವ ಜಾಗ ಅಂತ? ಇದೇ ಜಾಗ. ಕಾಂಪೌಂಡ್ ಏನ್ ಇರ್ಲಿಲ್ವಾ? ಕಾಂಪೌಂಡ್ ಏನ್ ಇರ್ಲಿಲ್ಲ. ಈ ಶೂಟಿಂಗ್ ನೋಡಿದೀರಾ ನೀವು? ನೋಡಿದೀರಾ. ಓಕೆ, ಬೇರೆ ಯಾವ್ದೇ ಶೂಟಿಂಗ್ ನೋಡಿದೀರಾ ಸರ್ ವಿಷ್ಣುವರ್ಧನ್ ಅವರು? ವಿಷ್ಣುವರ್ಧನ್ ಬೇಜಾನು ಎಲ್ಲ ನೋಡಿ, ಸುಮಾರು ಬಂದವೆಲ್ಲ, ಒಂದು ರಿಕಾರ್ಡ್ ಪಕಾರ್ಡ್ ಎಲ್ಲ ಬಂದವೆಲ್ಲ ನೋಡಿರ್ತೀನಿ. ಹೌದಾ? ಓಕೆ ಸರ್, ಇದು ಸೂರ್ಯವಂಶದಲ್ಲಿ ಈ ಸೀನ್ ನಡೆಯೋ ಜಾಗ ಇದೇನೆ. ಇದು ಸರ್, ಇದು ಯಾವ ಜಾಗ ಸರ್? ಇದು ಗುಂಬಾಜ್ ಜಾಗ. ಟಿಪ್ಪು ಸಮಾಧಿ ಎಲ್ಲಿರೋದು ಸರ್? ಇಲ್ಲೇ. ಟಿಪ್ಪು ಸಮಾಧಿ ಆಪೋಸಿಟ್ ಅಲ್ಲೇ ಆ ಸೀನ್, ಬಸ್ ಸೀನ್ ಏನಿದೆ, ಆ ಹಾಡಲ್ಲಿ ಬರ್ತಾರಲ್ಲ ಗಿಫ್ಟ್ ಎಲ್ಲ ಕೊಡೋದು, ಆ ಸೀನ್ ನಡೆಯೋ ಜಾಗ ಇದೆ. ಇದು ಪಾರ್ಕಿಂಗ್ ಜಾಗನಾ ಸರ್? ಇದು ಪಾರ್ಕಿಂಗ್ ಜಾಗ ಅಲ್ಲ. ಸೊ ಪಾರ್ಕಿಂಗ್ ಜಾಗದಲ್ಲೇ ಇದು ನಡೆಯೋದು. ಮೊದಲು ಇದೆಲ್ಲ ಇಷ್ಟು ಚೆನ್ನಾಗಿರ್ಲಿಲ್ಲ ಅಲ್ಲ, ಅದು ಇವಾಗ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಸೊ ಟಿಪ್ಪು ಅವರ ಸಮಾಧಿ ಬಾಡಿ ಸಿಕ್ಕ ಜಾಗ ಅಲ್ಲ ಅದು? ಊತಿರೋದಲ್ಲ. ಓಕೆ, ಸೂಪರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟು ಹೇಳಿದ್ಮೇಲೆ ಸೂರ್ಯವಂಶ ಹಾಡಿನ ಬಗ್ಗೆ ಹೇಳಿದಲ್ಲ ಇದ್ರೆ ಹೇಗೆ ಹೇಳಿ? ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ ಅನ್ನೋ ಒಂದು ಹಾಡಿದೆಯಲ್ಲ, ಈ ಹಾಡು ನಡೆದಿರೋದು ಅದೇ ಕೆಳಗೂರು ಟೀ ಎಸ್ಟೇಟ್ನಲ್ಲಿ. ಇದೇ ಟೀ ಎಸ್ಟೇಟ್ನಲ್ಲೇ ಈ ಶೂಟಿಂಗ್ ನಡೆದಿರೋದು. ಸೊ ಇದ್ರ ಕೆಳಗೂರು ಬಗ್ಗೆ ನಾನು ತುಂಬ ಹೇಳಿದ್ದೀನಿ. 10 ಸಿನಿಮಾಗಳು ಶೂಟಿಂಗ್ ಆಗಿದೆ, ಯಾವ್ದು ಎಲ್ಲೆಲ್ಲಿ ಯಾವ್ಯಾವ ಸ್ಪಾಟಲ್ಲಿ ಅನ್ನೋದನ್ನ ನಾನು ನಿಮಗೆ ತೋರಿಸಿದ್ದೀನಿ. ದಯವಿಟ್ಟು ನನ್ನ ಪೇಜ್ಗೆ ಹೋಗಿ ನೀವು ಇನ್ನೂ ಒಂದಷ್ಟು ಈ ಕೆಳಗೂರಲ್ಲಿ ಶ್ರೀರಾಮಚಂದ್ರ, ಯುಗ ಪುರುಷ ಇವೆಲ್ಲ ಮಾಡಿದ್ದೀನಿ, ನಿಮಗೆಲ್ಲ ಗೊತ್ತಿರುತ್ತೆ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ನನ್ನ ಪೇಜಲ್ಲಿ. ಸೊ ಹೇಗಿತ್ತು ಇವತ್ತಿನ ವಿಡಿಯೋ? ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಷ್ಣು ಫ್ಯಾನ್ಸ್ಗೆ ದಯವಿಟ್ಟು ಶೇರ್ ಮಾಡಿ, ಅವ್ರು ಖಂಡಿತ ಇಷ್ಟಪಡ್ತಾರೆ. ಇದೆಲ್ಲ ಆಗಿತ್ತು ಸೂರ್ಯವಂಶ ಸಿನಿಮಾದ ಶೂಟಿಂಗ್ ಜಾಗಗಳು. ನಿಮಗೆಲ್ಲ ಗೊತ್ತಾಗಿದೆ, ಇದೇ ಜಾಗದಲ್ಲೇ ಬಾತುಕೋಳಿ ಸೀನ್ ಆಗಿತ್ತು ಅಂತ ಹೇಳಿದ್ದೆ. ಆ ಬಾತುಕೋಳಿ ಸೀನ್ ಈಗಾಗಲೇ ಮೊನ್ನೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ದಯವಿಟ್ಟು ನೋಡಿ. ಆ ಬಾತುಕೋಳಿ ಸೀನು ಸಹ ಸೂಪರ್ ಆಗಿದೆ. ಇದೇ ರಸ್ತೆಯಲ್ಲೇ ವಿಷ್ಣುವರ್ಧನ್ ಅವರು ಮತ್ತು ದೊಡ್ಡಣ್ಣವರು ಬಾತುಕೋಳಿನ ಕರ್ಕೊಂಬರೋದು, ಆಮೇಲೆ ಪಾಂಡವಪುರಕ್ಕೆ ಮುಖ್ಯಮಂತ್ರಿ ಚಂದ್ರ ಅವರು ಅಡ್ರೆಸ್ ಕೇಳ್ಕೊಂಬರೋದು, ಈ ಸೀನೆಲ್ಲ ನಡೆದಿರೋದು ಈ ಜಾಗದಲ್ಲಿ. ಆ ಎಪಿಸೋಡ್ನ ದಯವಿಟ್ಟು ಹೋಗಿ ನೋಡಿ. ಇದಾಗಿತ್ತು ಇವತ್ತಿನ ಎಪಿಸೋಡ್ ಸ್ನೇಹಿತರೆ. ನಿಮಗೆ ಈ ನಾನು ಮಾಡೋ ಕೆಲಸ ಇಷ್ಟ ಆಗಿದ್ರೆ ಸೂಪರ್ ಥ್ಯಾಂಕ್ಸ್ ಕೊಡೋದನ್ನ ಮರಿಬೇಡಿ. ಕೆಳಗಡೆ ಶೇರ್ ಬಟನ್ ಇದೆಯಲ್ಲ, ಅದ್ರ ಪಕ್ಕ ರಿಮಿಕ್ಸ್ ಹಾಗೆ ಹೋಗ್ತಾ ಇದ್ರೆ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ಥ್ಯಾಂಕ್ಸ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರೆ ಎಷ್ಟು ಬೇಕಾದ್ರೂ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡಬಹುದು. ಇದಾಗಿತ್ತು ಇವತ್ತಿನ ಎಪಿಸೋಡ್. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆ ಯಾವ ಸಿನಿಮಾ ಮಾಡಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ, ತೊಂದರೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ರೋಚಕ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.